Good morning, everybody. Welcome to Suchitra Excellent Classes. Today we have learned Bilingual School, 3rd Standard, Santur Textbook of English for Grade 3, Part 1, Unit 1, Fun with Friends. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರ್ತಕ್ಕಂತಹ ಸಂತೂರ್ ಅಂದರೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ ಮೂರನೆಯ ತರಗತಿಯ ಇಂಗ್ಲೀಷ್ ವಿಷಯದಲ್ಲಿನ ಭಾಗ 1ರಲ್ಲಿ ಬರುವಂಥ ಮೊದಲನೆಯ ಪಾಠ ಫನ್ ವಿತ್ ಫ್ರೆಂಡ್ಸ್. ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಅದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಹಾಗೆ ಆ ಪಾಠದ ನಂತರದಲ್ಲಿ ಬರ್ತಕ್ಕಂತಹ ಸಾಕಷ್ಟು ಹೊಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆ್ಯಕ್ಟಿವಿಟಿಗಳನ್ನು ಈ ಒಂದು ಪಾಠದಲ್ಲಿ ನೋಡೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆಯೇ ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ, ಹಾಗೆ ಪ್ರಶ್ನೋತ್ತರಗಳನ್ನು ಕೂಡ ತಿಳಿದುಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗ್ ಆ್ಯಕ್ಟಿವಿಟಿ, ಈ ರೀತಿಯಾದ ಸಾಕಷ್ಟು ಆ್ಯಕ್ಟಿವಿಟಿಗಳನ್ನು ಕೂಡ ಈ ವಿಡಿಯೋದಲ್ಲಿ ಬಿಡಿಸಲಾಗಿದೆ. ನೋಡಿ, ಯೂನಿಟ್ 1 ಫನ್ ವಿತ್ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಒಂದು ಪಾಠದ ಹೆಸರೇನೆಂದರೆ ಫನ್ ವಿತ್ ಫ್ರೆಂಡ್ಸ್ ಅಂದರೆ ಸ್ನೇಹಿತರ ಜೊತೆಗಿನ ಮೋಜು ಅಂತ ಅರ್ಥ. ಇಲ್ಲಿ ನೋಡಿ, ಪಿಕ್ಚರ್ ರೀಡಿಂಗ್. ಇಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರ ಯಾವ ರೀತಿ ಮಾತಾಡುತ್ತೆ? ಇದು ಡಕ್ ಅಂದರೆ ಬಾತುಕೋಳಿ, ಇದು ಹೆನ್ ಅಲ್ವಾ, ಇದು ಕೋಳಿ. ಈಗ ಇವು ಯಾವ ರೀತಿ ಮಾತಾಡ್ತವೆ, ಏನೇನು ಸಂಭಾಷಣೆ ಇದೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಲುಕ್ ಆ್ಯಟ್ ದಿಸ್ ಪಿಕ್ಚರ್ ಸ್ಟೋರಿ. ಈ ಒಂದು ಪಿಕ್ಚರ್ ಸ್ಟೋರಿಯನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಕ್ ಹೇಳುತ್ತೆ ಏನಂತ? ಕಮ್ ಡಿಯರ್ ಹೆನ್, ಲೆಟ್ ಅಸ್ ಗೋ ಟು ದ ವಿಲೇಜ್ ಫೇರ್. ಬಾ ನನ್ನ ಗೆಳೆಯ, ನನ್ನ ಪ್ರೀತಿಯ ಗೆಳೆಯ ಹೆನ್. ಎಲ್ಲಿಗೆ ಹೋಗೋಣ ಅಂದರೆ ಒಂದು ಹಳ್ಳಿಯ ಜಾತ್ರೆಗೆ ಹೋಗೋಣ ಬಾ ಅಂತ ಡಕ್ ಏನು ಮಾಡುತ್ತೆ? ಹೆನ್ನನ್ನು ಕರೆಯುತ್ತೆ. ಆಗ ಹೆನ್ ಏನು ಹೇಳುತ್ತೆ ನೋಡೋಣ. ಆಲ್ ರೈಟ್, ಲೆಟ್ ಮೀ ಬ್ರಿಂಗ್ ಮೈ ಚಿಕ್ಸ್. ನಾನು ಬರ್ತೀನಿ, ಆದರೆ ನನ್ನ ಜೊತೆ ಏನು ಮಾಡ್ತೀನಿ, ಇಲ್ಲಿ ನನ್ನ ಚಿಕ್ಸ್ ಇವೆ ಅಲ್ವಾ, ನನ್ನ ಮರಿಗಳು, ಅವುಗಳನ್ನು ಕರೆದುಕೊಂಡು ಬರ್ತೀನಿ ಅಂತ ಹೆನ್ ಹೇಳುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಹೇಳುತ್ತೆ ನೋಡೋಣ. ಆಗ ಡಕ್ ಹೇಳುತ್ತೆ ಕಮ್ ಡಕ್ಲಿಂಗ್ಸ್ ಲೆಟ್ ಅಸ್ ಗೋ. ತನ್ನ ಮರಿಗಳನ್ನು, ಡಕ್ ಏನು ಮಾಡುತ್ತೆ? ತನ್ನ ಮರಿಗಳನ್ನು ಕೂಡ ಅದು ಕರೆದುಕೊಂಡು ಹೋಗುತ್ತೆ. ಅದು ಅವುಗಳಿಗೆ ಬನ್ನಿ ಹೋಗೋಣ ಅಂತ ಕರೆಯುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ರೀಚ್ಡ್ ದ ಸ್ಟ್ರೀಮ್. ನೋಡಿ, ಆ ಡಕ್ಲಿಂಗ್ಸ್ ಏನು ಹೇಳ್ತವೆ ಅಂದರೆ, ಡಕ್ಲಿಂಗ್ಸ್ ಅಂದರೆ ಬಾತುಕೋಳಿಗಳ ಮರಿಗಳು. ನಾವು ಈಗ ಒಂದು ಹೊಳೆ ಅಥವಾ ಹಳ್ಳವನ್ನು ಬಂದು ತಲುಪಿದ್ದೇವೆ ಅಂತ ಮಾತನಾಡುತ್ತವೆ. ಆಗ ಕೋಳಿ ಮರಿಗಳು ಏನು ಹೇಳ್ತವೆ ಅಂದರೆ, ಐ ಕೆನಾಟ್ ಸ್ವಿಮ್, ಹೌ ಶಾಲ್ ವಿ ಕ್ರಾಸ್ ದ ಸ್ಟ್ರೀಮ್. ಆಗ ಕೋಳಿ ಮತ್ತು ಕೋಳಿ ಮರಿಗಳು ಏನು ಹೇಳ್ತವೆ ಅಂದರೆ, ನಮಗೆ ಈಜಲು ಬರುವುದಿಲ್ಲ, ನಾವು ಹೇಗೆ ಈ ಒಂದು ಹಳ್ಳವನ್ನು ಅಥವಾ ಹೊಳೆಯನ್ನು ದಾಟೋದು ಹೇಗೆ ಅಂತ ಯೋಚನೆ ಮಾಡುತ್ತವೆ. ಆಗ ಡಕ್ ಹೇಳುತ್ತೆ, ಬಾತುಕೋಳಿ ಏನು ಹೇಳುತ್ತೆ ಅಂದರೆ, ಐ ಹ್ಯಾವ್ ಎ ಪ್ಲ್ಯಾನ್, ನನ್ನ ಹತ್ರ ಒಂದು ಉಪಾಯ ಇದೆ ಅಂತ ಅದು ಹೇಳುತ್ತೆ. ಏನಿದು ಬಾತುಕೋಳಿಯ ಉಪಾಯ? ಕೋಳಿಗಳನ್ನು ಈ ಒಂದು ಹಳ್ಳವನ್ನು ಹೇಗೆ ದಾಟಿಸ್ತವೆ ಅನ್ನೋದನ್ನು, ಬಾತುಕೋಳಿ ಯಾವ ಪ್ಲ್ಯಾನ್ ಮಾಡಿದೆ ಅನ್ನೋದನ್ನು ಇಲ್ಲಿ ನೋಡಿ. ಇಲ್ಲಿ ಬಾತುಕೋಳಿಗಳು ಈಜ್ತಾವಲ್ವಾ, ಅವು ನೀರಿನಲ್ಲಿ ಈಜುತ್ತವೆ, ಆದರೆ ಕೋಳಿಗಳಿಗೆ ಈಜಲಿಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಮಾಡಿತು, ಬಾತುಕೋಳಿಗಳು ತನ್ನ ಬೆನ್ನ ಮೇಲೆ ಕೋಳಿ ಮರಿಗಳು ಕೋಳಿ ಮರಿಗಳನ್ನು ಬಾತುಕೋಳಿ ಮರಿಗಳು ಅವುಗಳ ಬೆನ್ನ ಮೇಲೆ ಕುಂಡ್ರಿಸ್ಕೊಂಡು ಆ ಹೊಳೆ ಅಥವಾ ಹಳ್ಳವನ್ನು ಏನು ಮಾಡ್ತವೆ? ಈಸಿಯಾಗಿ ದಾಟುತ್ತವೆ. ಕೋಳಿಗಳಿಗೆ ಈಜಲು ಬರುವುದಿಲ್ಲ, ಕೆನಾಟ್ ಸ್ವಿಮ್, ಅವುಗಳಿಗೆ ಈಜಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅವು ಬಾತುಕೋಳಿಗಳ ಬೆನ್ನ ಮೇಲೆ ಕುಳಿತುಕೊಂಡು ಹೊಳೆಯನ್ನು ದಾಟಿ ಜಾತ್ರೆಗೆ ಹೋಗುತ್ತವೆ. ಇದಿಷ್ಟು ಫನ್ ವಿತ್ ಫ್ರೆಂಡ್ಸ್ ಈ ಒಂದು ಪಾಠದಲ್ಲಿರ್ತಕ್ಕಂಥ ವಿವರಣೆಯಾಗಿದೆ. ಈಗ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಫನ್ ವಿತ್ ಫ್ರೆಂಡ್ಸ್. ನ್ಯೂ ವರ್ಡ್ಸ್. ಫನ್ ಮೋಜು, ಫ್ರೆಂಡ್ಸ್ ಗೆಳೆಯರು, ವಿತ್ ಜೊತೆ, ಪಿಕ್ಚರ್ ಚಿತ್ರ, ಸ್ಟೋರಿ ಕಥೆ, ಕಮ್ ಬರುವುದು, ಡಿಯರ್ ಪ್ರೀತಿಯ, ಹೆನ್ ಕೋಳಿ, ವಿಲೇಜ್ ಹಳ್ಳಿ, ಫೇರ್ ಜಾತ್ರೆ, ಚಿಕ್ಸ್ ಕೋಳಿ ಮರಿಗಳು, ಡಕ್ಲಿಂಗ್ಸ್ ಬಾತುಕೋಳಿ ಮರಿಗಳು, ಅಸ್ ನಾವು, ಗೋ ಹೋಗು, ರೀಚ್ ತಲುಪು, ಸ್ಟ್ರೀಮ್ ಹಳ್ಳ ಅಥವಾ ಹೊಳೆ,
ಸ್ವಿಮ್ ಈಜುವುದು, ಪ್ಲ್ಯಾನ್ ಉಪಾಯ, ಕಿಟನ್ ಬೆಕ್ಕಿನ ಮರಿ, ಕಾಫ್ ಆಕಳ ಕರು, ಕೌ ಆಕಳು, ಕ್ಯಾಟ್ ಬೆಕ್ಕು, ಡಾಗ್ ನಾಯಿ. ಇವೆಲ್ಲವುಗಳು ಫನ್ ವಿತ್ ಫ್ರೆಂಡ್ಸ್ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಇವೆಲ್ಲವುಗಳನ್ನು ನೀವು ಸರಿಯಾಗಿ ಓದುತ್ತಾ ಬರೆದುಕೊಳ್ಳಿ. ಈಗ ಫನ್ ವಿತ್ ಫ್ರೆಂಡ್ಸ್ ಈ ಪಾಠದ ನಂತರದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ, ಆ್ಯಕ್ಟಿವಿಟಿಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ನಾವು ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ನಿನ್ನ ಸ್ನೇಹಿತರ ಜೊತೆ ಏನು ಮಾಡು, ಚರ್ಚೆ ಮಾಡು ಅಂತ ಇಲ್ಲಿ ಹೇಳ್ತಾರೆ. ಮೊದಲನೆಯ ಪ್ರಶ್ನೆ, ಹೌ ಮೆನಿ ಡಕ್ಲಿಂಗ್ಸ್ ಆ್ಯಂಡ್ ಚಿಕ್ಸ್ ಕ್ಯಾನ್ ಯು ಸಿ ಇನ್ ದ ಪಿಕ್ಚರ್? ಈ ಒಂದು ಚಿತ್ರದಲ್ಲಿ ನೀವು ಡಕ್ಲಿಂಗ್ಸ್ಗಳು ಎಷ್ಟಿವೆ ಹಾಗೆ ಚಿಕ್ಸ್ ಎಷ್ಟಿವೆ ಅನ್ನೋದನ್ನು ಹೇಳಿ ಅಂತ ಹೇಳ್ತಾರೆ, ನಂಬರ್ ಕೇಳ್ತಾರೆ. ಈಗ ಮೊದಲನೇದಾಗಿ ಡಕ್ಲಿಂಗ್ಸ್ ಎಷ್ಟಿವೆ ನೋಡಿ, ಕೌಂಟ್ ಮಾಡಿ. 1 2 3 ಡಕ್ಲಿಂಗ್ಸ್ ಆರ್ ಹಿಯರ್. Now let us find out, let us count the ducklings. 1 2 3 ducklings are 3 here. Next, chicks. 1 2 3 3 ducklings, sorry, 3 chicks are here. See in the picture. Alva? Next, second question. The duck and the hen, are they friends? How do you know? ಡಕ್ ಮತ್ತು ಹೆನ್ ಇವೆರಡು ಸ್ನೇಹಿತರಾ? ನೀವು ಹೇಗೆ ಅದನ್ನು ಅವರು ಸ್ನೇಹಿತರು ಅಂತ ಹೇಳ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಎಸ್ ನೋಡಿ, ಸೆಕೆಂಡ್ ಆನ್ಸರ್ ಈಸ್ ಎಸ್. ದ hen ಆ್ಯಂಡ್ ಡಕ್, ದೇ ಆರ್ ಕ್ಲೋಸ್ ಫ್ರೆಂಡ್ಸ್ ಬಿಕಾಸ್ ದೇ ಹೆಲ್ಪ್ಡ್ ಈಚ್ ಅದರ್. Close friends will help each other, right? So the duck and hen are friends. Yes, they talking to each other friendly. Third question here, how did the hen and the chicks cross the stream? ಹೇಗೆ hen ಮತ್ತು chicks ಇವುಗಳಿಗೆ ಈಜಲಿಕ್ಕೆ ಬರೋದಿಲ್ಲ. hen and chicks, the hen and the chicks are sitting on the back of duck and duckling. ನೋಡಿ, ಅವೆಲ್ಲವುಗಳು ಯಾವ ರೀತಿ ಹೊಳೆಯನ್ನು ದಾಟಿದವು ಅಂದರೆ ಆ ಒಂದು ಬಾತುಕೋಳಿಗಳ ಬೆನ್ನ ಮೇಲೆ ಕುಳಿತುಕೊಂಡು ಅವು ಹೊಳೆಯನ್ನು ದಾಟ್ತವೆ. ಇದು ಮೂರನೆಯ ಒಂದು ಪ್ರಶ್ನೆಯ ಉತ್ತರವಾಗಿದೆ. ಇನ್ನು ನಾಲ್ಕನೆಯದಾಗಿ, ಹ್ಯಾವ್ ಯು ಎವರ್ ಹೆಲ್ಪ್ಡ್ ಯುವರ್ ಫ್ರೆಂಡ್? ಹೌ ಡಿಡ್ ಯು ಹೆಲ್ಪ್? ನೋಡಿ, ಅವೇನು ಹೇಳ್ತಾವಂದ್ರೆ ಕೇಳ್ತಾರವರು, ನೀವು ಯಾವಾಗಾದರೂ ನಿಮ್ಮ ಫ್ರೆಂಡ್ಸಿಗೆ ಸಹಾಯ ಮಾಡಿದ್ದೀರಾ ಹೇಗೆ ಅಂತ ಕೇಳಿದಾರೆ ಪ್ರಶ್ನೆ. ಎಸ್, ಫಾರ್ ಎಕ್ಸಾಂಪಲ್, ಶೇರಿಂಗ್ ಯುವರ್ ಆನ್ಸರ್ಸ್, ಶೇರಿಂಗ್ ಯುವರ್ ಫುಡ್, ಶೇರಿಂಗ್ ಯುವರ್ ಡ್ರೆಸ್. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ನಮ್ಮ ಗೆಳೆಯರಿಗೆ ನೀವು ಯಾವ ರೀತಿ ಸಹಾಯ ಮಾಡಿದ್ದೀರಾ ನಿಮ್ಮ ಗೆಳೆಯರಿಗೆ ಅಂತ ಪ್ರಶ್ನೆ ಕೇಳ್ತಾರೆ. ಉದಾಹರಣೆ ಅಂದ್ರೆ ನೀವೇನು ಮಾಡಿರ್ತೀರಾ, ಕೆಲವೊಂದಿಷ್ಟು ಆನ್ಸರ್ಸ್ಗಳನ್ನು ತೋರಿಸಿರ್ತೀರಾ ಅಥವಾ ಆಹಾರವನ್ನು ಹಂಚಿಕೊಂಡಿರ್ತೀರಾ. ಈ ರೀತಿಯಾಗಿ ನೀವು ನಿಮ್ಮ ಗೆಳೆಯರಿಗೆ ಸಹಾಯ ಮಾಡಿರ್ತೀರ. ನೆಕ್ಸ್ಟ್, ಐದನೇದು, ಡಿಡ್ ಯು ಫೀಲ್ ಹ್ಯಾಪಿ ಟು ಹೆಲ್ಪ್ ಯುವರ್ ಫ್ರೆಂಡ್? ನಿನ್ನ ಗೆಳೆಯನಿಗೆ ನೀನು ಸಹಾಯ ಮಾಡಿ ಖುಷಿಯಾಗಿದೆಯಾ ನಿನಗೆ ಅಂತ ಕೇಳಿದಾಗ ಎಸ್, ದಿಸ್ ಆನ್ಸರ್ ಈಸ್ ಎಸ್. ಇನ್ನು ಆರನೆಯ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಎನಿಮಲ್ಸ್ ವಿತ್ ದೇರ್ ಯಂಗ್ ಒನ್ಸ್. ನೋಡಿ, ಇಲ್ಲಿ ಸಾಕಷ್ಟು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ. ಈ ಪ್ರಾಣಿಗಳಿಗೆ ಅವುಗಳ ಮರಿಗಳ ಜೊತೆಗೆ ಹೊಂದಿಸಿ ಅಂತ ಹೇಳ್ತಾರೆ. ಇಲ್ಲಿ ಡಕ್ ಇದೆ. ನಾವೀಗಾಗಲೇ ಪಾಠದಲ್ಲಿ ಕಲಿತಿರುವಂತೆ ಡಕ್ನ ಒಂದು ಮರಿಯ ಹೆಸರೇನು ಅಂದ್ರೆ ಇಲ್ಲಿ ಡಕ್ಲಿಂಗ್ ಅಲ್ವಾ? ನೋಡಿ, ಡಕ್, ಡಕ್ಲಿಂಗ್ಸ್, ಹೆನ್, ಚೀಕ್, ಕೌ, ಕಾಫ್, ಕ್ಯಾಟ್, ಕಿಟನ್, ಡಾಗ್, ಪಪ್ಪಿ. ನೋಡಿ, ಇಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಅವುಗಳ ಮರಿಗಳ ಜೊತೆಗೆ ನಾವಿಲ್ಲಿ ಹೊಂದಿಸಿದ್ದೇವೆ. ಇವೆಲ್ಲವುಗಳನ್ನು ನೀವು ಕೂಡ ಬರೆದುಕೊಂಡು ಸ್ಪೆಲ್ಲಿಂಗ್ ಬೈ ಹ್ಯಾಟ್ ಹಾಕಿ ಅರ್ಥವನ್ನು ತಿಳಿದುಕೊಳ್ಳಿ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ. ಹಾಗೆ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.